ವಿರಾಮದ ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮದ್ದೂರಿನಿಂದ ರೂಪಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೂಪಾ ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 5/11/1980. 1980. ಮೇಡಮ್, ಯಾವ ದಿಕ್ಕಿಗೆ ಅವ್ರ ಮನೆ? ಮನೆ ಯಾವ ದಿಕ್ಕಲ್ಲಿ ಇರ್ಬೇಕು? ಅವರು ಖಂಡಿತ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರೂಜಿ. ಹೇಳ್ರಿ. ನಮಸ್ಕಾರ ರೀ ಸರ್, ನಾ ಯಾವ ದಿಕ್ಕಲ್ಲಿ ಅವ್ರದ್ದು ನಮ್ಮ ಮನೆಯವ್ರಿಗೆ ಆಗ್ ಬರುತ್ತೆ? ಬಾಡಿಗೆ ಮನೇಲಿ ಇದೀವಿ. ನೆಕ್ಸ್ಟ್ ಬಾಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಯಾವ ದಿಕ್ಕ ಆಗ್ ಬರುತ್ತೆ? ನೋಡ್ರಿ, ಪಶ್ಚಿಮ ದಿಕ್ಕಿನ ಮನೆಯನ್ನು ಹಿಡಿಬೇಕು. ನೆಕ್ಸ್ಟ್ ಈ ಅವ್ರ ಪಾಲಿಗೆ ಉತ್ತರ ಒಳ್ಳೇದಲ್ಲ, ಭಾಳ ಕೆಟ್ಟ ರಿಸಲ್ಟ್ ಕೊಡುವಂಥದ್ದು. ಪೂರ್ವ ದಿಕ್ಕು ಪೂರ್ಣ ಒಳ್ಳೇದಲ್ರಿ, ದಕ್ಷಿಣನೂ ಒಳ್ಳೇದಲ್ಲ. ಪಶ್ಚಿಮ ದಿಕ್ಕು ಮುಳುಬಾಗಿಲು ಅಂತ ನಾವು ಕರಿತೀವಲ್ಲ, ಅದು ಒಳ್ಳೆ ದಿಕ್ಕು. ಅವರು ಕೆಲಸ ಕಾರ್ಯಗಳಲ್ಲಿ ಯಾವ ದಿಕ್ಕು? ಈಗ ಅವರು ಈಶಾನ್ಯಕರ ಮುಖ ಮಾಡಿ ಕೆಲಸ ಮಾಡಲಿ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕೆಲಸ ಮಾಡಲಿ, ಮಲಿಕೊಳ ಪಶ್ಚಿಮ ದಿಕ್ಕಿಗೆ ತಲೆ ಇರ್ಬೇಕ್ರಿ. ಏನ್ರಿ? ಆಮೇಲೆ ಮನಿ ಮಾತ್ರ ಎಂದೂ ತಪ್ಪು ಉತ್ತರಕ್ಕೆ ಹಿಡಿಬೇಡ್ರಿ, ಪೂರ್ವಕ್ಕೆ ಹಿಡಿಬೇಡ್ರಿ. ಅದು ಎಂದೂ ನಿಮ್ಮನ್ನು ಮುಂದುವಲ್ಲ. ಅದೇ ಪಶ್ಚಿಮ ದಿಕ್ಕಿಂದ ಇದಾತಂದ್ರೆ ಮತ್ತೆ ನಿಮ್ಮಲ್ಲಿ ಅಗಾಧ ಬದಲಾವಣೆ ಅಂತಲ್ಲ, ಮುಂದೆ ಸ್ವಂತ ಮನೆಯನ್ನು ಕಟ್ಟಿಸ್ಕೊಂಡು ಹೋಗುವಂಥ ಚಾನ್ಸ್ ಇರುತ್ತೆ. ಅದೇ ಇಲ್ಲಿ ಇವಾಗ ಪೂರ್ವ ದಿಕ್ಕಲ್ಲಿ ಇದೀವಿ, ಅದೇ ನಮ್ಗೆ ಸ್ವಲ್ಪ ಆಗ್ ಬರ್ತಾ ಇಲ್ಲ, ಅದಕ್ಕೆ ಇಲ್ರಿ. ಆಗಿ ಬರೋದಲ್ಲ, ಆಗೇ ಬರೋದಿಲ್ಲ. ಏನ್ರಿ? ಅದಕ್ಕೆ ಪಶ್ಚಿಮ ದಿಕ್ಕಿಂದ ಒಂದು ಚೇಂಜ್ ಮಾಡ್ಕೊಳ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ರೂಪಾ ಅವರೇ. ಸಮತಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಮತಾ ಅವ್ರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಅದೇ ನಮ್ಮ ಮನೆಯವ್ರ ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಅವ್ರದ್ದು. ಓಕೆ, ನಿಮ್ಮ ಬಗ್ಗೆ ಕೇಳಬೇಕಿತ್ತಾ? ಆದ್ರೆ ನಮ್ದು ಹೇಳಿದ್ರೆ ಪರವಾಗಿಲ್ಲ. ನಿಮ್ಮ ಬಗ್ಗೆ ಕೇಳಬೇಕು ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 18/5/1990. 1990. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಬೇಕಿತ್ತು. ಸ್ವಲ್ಪ ಮದ್ವೆ ಆದಾಗಿಂದ ಸ್ವಲ್ಪ ಇದಿತ್ತು. ಹೌನ್ರಿ. ಅಂದ್ರೆ ಫೈನಾನ್ಷಿಯಲಿ ನಮ್ಮ ಮನೆ ವ್ಯಾಪಾರ ಮಾಡ್ಬೇಕು ಅಂತಿದ್ದಾರೆ. ಏನ್ ಮಾಡ್ಬೇಕು? ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತೈತೇನ್ರಿ? ಯಾರು ಗೊತ್ತೈತಿ ಡೇಟ್ ಆಫ್ ಬರ್ತ್? ಇಲ್ಲ, ಅವ್ರದ್ದು ಸರಿಯಾಗಿ ಡೇಟ್ ಆಫ್ ಬರ್ತ್ ಇಲ್ಲ ಅವ್ರದ್ದು. ಅಲ್ರಿ, ಯಾವ್ದಿದೆ ಸರ್ಟಿಫಿಕೇಟ್ದಲ್ಲಿ ಆಗಲಿ? ಅಲ್ಲ, ಅವ್ರದ್ದು ಕರೆಕ್ಟಾಗಿ ಡೇಟು ಟೈಮು ಅಲ್ಲ, ನನಗೆ ಟೈಮ್ ಬೇಕಾಗಿಲ್ರಿ. ಟೈಮ್ ಬೇಕಾಗಿಲ್ಲ, ಜಸ್ಟ್ ಡೇಟ್ ಆಫ್ ಬರ್ತ್ ಇತ್ತಂದ್ರೆ ಸಾಕು. ಅದೇ ಗುರುಜಿ, ಅವ್ರದ್ದು ಮೇ ಅಂತಾರೆ, ಇಲ್ಲ ಜೂನ್ ಅಂತಾರೆ. ಹೌದಾ? ಮತ್ತೆ ಇಯರ್ ಯಾವ್ದೈತ್ರಿ? ಇಯರ್ ಯಾವ್ದೈತಿ? ಆದ್ರೆ ಮೇ 6 ಅಂತ ಹೇಳ್ತಾರೆ. ಮೇ 6 ಇಲ್ರಿ, ವರ್ಷ ಯಾವುದು? ವರ್ಷ ಯಾವುದು? ವರ್ಷ ಯಾವ ವರ್ಷ? ಯಾವ ಇಯರು? 1983. 83 ಅವ್ರದ್ದು? ಇಲ್ಲಿ ಏನು ಬರ್ತಂದ್ರೆ 83 ಇತ್ತಂತ ತಿಳ್ಕೊಳ್ರಿ. ಉತ್ತರ ದಿಕ್ಕು, ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು ಒಳ್ಳೇದಲ್ಲ. ಇಲ್ಲಿ ಏನಾಗತ್ತೆ, ಅದು ಸಮಸ್ಯೆ ಆಗೇ ಉಳ್ಕೋತ ಹೋಗುತ್ತೆ. ಅದೇ ಪಶ್ಚಿಮ ದಿಕ್ಕು ಅವ್ರಿಗೆ ಒಳ್ಳೆ ದಿಕ್ಕು. ಆಮೇಲೆ ಏನೇ ಕೆಲಸ ಮಾಡ್ಬೇಕಾದ್ರೆ ತಿಳ್ಕೊಳ್ರಿ, ನೈಋತ್ಯಕ್ಕೆ ಅವ್ರು ಮುಖ ಮಾಡಿ ಕೆಲಸ ಮಾಡಲಿ, ಮಲಿಕೊಳ ನೈಋತ್ಯ ತಲೆ ಮೇಲೆ ಇಟ್ಕೊಂಡು ಮಲ್ಕೊಂಡ್ರೆ ಅವ್ರ ಇಂಡಿವಿಜುವಲ್ ಚೇಂಜ್ ಗೊತ್ತಾಗತ್ತೆ. ಒಂದು ವೇಳೆ ಈಗಿದ್ದಂಥ ಮನೆ ಉತ್ತರಕ್ಕೆ ಪೂರ್ವಕ್ಕಿತ್ತಂದ್ರೆ ಅದು ಮತ್ತೆ ನೀವು ಈಗೇನು ಕೇಳ್ತಿಲ್ಲ ಸಮಸ್ಯೆ, ಇದು ಸಮಸ್ಯೆ ಆಗೇ ಉಳಿಯುತ್ತೆ. ಅದರಿಂದ ಹೊರಬರೋದು ಅಷ್ಟು ಸರಳ ಇರೋದಿಲ್ಲ. ಈಗ ಇದ್ದಂಥ ಮನೆ ಸ್ವಂತ ಮನೆನ ಬಾಡಿಗೆ ಮನೆ ರೀ? ಬಾಡಿಗೆ ಮನೆ ಅಲ್ಲ, ಬಾಡಿಗೆ ಮನೆ ನೀವು ಚೇಂಜ್ ಮಾಡ್ಕೊಳ್ಳೋದು ಇತ್ತಂದ್ರೆ ಕೆಲವೇ ದಿನದಲ್ಲಿ ಅದು ಇತ್ತಂದ್ರೆ ಪಶ್ಚಿಮ ದಿಕ್ಕಿನ ಮನೆಯನ್ನು ಹಿಡ್ಕೊಳ್ರಿ. ದಕ್ಷಿಣ ಒಳ್ಳೇದಲ್ಲ ನಿಮ್ಮ ಮನೆಯವರಿಗೆ. ಹೌದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸಮತಾ ಅವರೇ. ಗುರುಜಿ, ಈ ಭಯದಿಂದ ಹೊರಗೆ ಬರಬೇಕು ಅಂದರೆ ಏನು ಮಾಡಬೇಕು? ನೋಡ್ರಿ, ಸರಳವಾದಂಥದ್ದು ಮೆಥಡ್ಸ್ ಇದ್ದಾವೆ. ಏನಂತಂದ್ರೆ, ಮೊದಲ ಬದುಕನ್ನು ನಾವು ಹಸನು ಮಾಡ್ಕೋಬೇಕಂತಂದ್ರೆ ಇವೆಲ್ಲಕ್ಕೂ ನಾವು ಮೊದಲು ತಯಾರಾಗಬೇಕು. ಆಮ್ಯಾಗ ಭಯದ ವಾತಾವರಣ ನನಗೆ ಹಿಂಗೆ ಐತಪ್ಪ ಅನ್ನೋದಕ್ಕೆ, ಭಯ ಅನ್ನೋದು ಪ್ರತಿಯೊಬ್ಬನಿಗೆ ಒಂದೊಂದಾಗಲ್ಲ ಡಿಪೆಂಡ್ಸ್ ಹಾಕೋತ ಹೋಗುತ್ತೆ. ಅದು ಇರೋದನ್ನ ಸಿಚುವೇಶನ್ ತಕ್ಕ ನಾವು ಅದನ್ನು ಮೊದಲೇ ಮೆಂಟಲಿ ಫಿಕ್ಸ್ ಮಾಡ್ಕೋಬೇಕು. ಆ ಭಯನ ನಾವು ಸಬ್ ಕಾನ್ಷಿಯಸ್ ಲೆವೆಲ್ನಿಗೆ ಒಯ್ದು ಅಂತ ತಿಳ್ಕೊಳ್ರಿ. ಮುಂದೆ ಅದನ್ನು ಯಾರು ಬಂದರೂ ಕಿತ್ತೋದಲ್ಲ ಟಫ್ ಆಗುತ್ತೆ. ಅವ್ರು ಯಾರೇ ಮ್ಯಾಗಿನ ಹೇಳಿದ್ರೆ ಮ್ಯಾಗಿನ ಲೇಯರ್ದಾಗ ಹೇಳೋಕ್ಕಾಗತ್ತೆ, ಹೊರತು ಆ ಸಬ್ ಕಾನ್ಷಿಯಸ್ಲಾಗಿಂದ ಕಿತ್ತಕ್ಕೆ ಸಾಧ್ಯ ಇಲ್ಲ. ಸಬ್ ಕಾನ್ಷಿಯಸ್ಸಿಂದ ಕಿತ್ತಬೇಕು ಅಂದರೂ ಇವನ್ ಮೊದಲು ಸಬ್ ಕಾನ್ಷಿಯಸ್ಗೆ ಹೋಗ್ಲಾರ್ದಂಗೆ ನೋಡ್ಕೊಳ್ಳೋಂಥದ್ದು ಮನುಷ್ಯ ಅವ್ರು ಮಾಡಬೇಕು. ಅಂದ್ರೆ ಇವತ್ತು ನಾವೇನು ಅದ್ರ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ, ವೀಕ್ಷಕರು ಏನಿದೆ ಅಂತಂದ್ರೆ ಇಂಥವು ಘಟನೆಗಳು ನಡೀತಾ ಇರ್ತವೆ. ಅದಕ್ಕೆ ನಾವು ಒಂದು ಕ್ಷಣ ಐತಲ್ಲ, ಅದ್ರ ಬಗ್ಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಅದನ್ನು ನಾವು ಭಯದ ವಾತಾವರಣದಲ್ಲಿ ನಿರ್ಮಿತವಾಗೋಂಗೆ ನಾವು ಮಾಡ್ಕೋಬಾರ್ದು. ಏನು ಅದನ್ನು ನಿರ್ಮಿತ ಮಾಡಿಕೊಂಡು ನಾವು ಸಬ್ ಕಾನ್ಷಿಯಸ್ ಲೆವೆಲಿಗೆ ಒಯ್ದು ಬಿಟ್ಟಿವಿ ಅಂತಂದ್ರೆ ಅದು ಮುಂದೆ ಅದರಿಂದ ಹೊರಬರೋದು ಕಠಿಣ ಆಗುತ್ತೆ. ಏನ್ರಿ? ಅದಕ್ಕೊಂದು ಮೆಂಟಲಿ ಫಿಕ್ಸ್ ಆಗಬೇಕು. ಅವರು ಮೆಂಟಲಿ ಏನಾಗಬೇಕಂತ, ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಲೈಫ್. ಏನ್ರಿ?
ಇದನ್ನು ನಾನು ಇಂಥವು ಬಂದು ಅಂದ್ರೂ ಸಹಿತ ನಾನು ಹೆಂಗೆ ಫೇಸ್ ಮಾಡಬೇಕು ಕರೆಕ್ಟ್ರೆ. ಜೀವನ ಅಂದ್ರೆ ಇಷ್ಟಕ್ಕೆ ಮುಗಿಲಿಲ್ಲ, ಬೀಳು ಏಳು ಇರೋದು ಫಿಕ್ಸು ಕರೆಕ್ಟ್ರೆ. ಬೆಳಕಿದ್ರೆ ಕತ್ಲು ಬರಬೇಕು, ಕತ್ಲಿದ್ರೆ ಬೆಳಕು ಬರಬೇಕು. ಅಂದ್ರೆ ನಾವು ಬಿದ್ದೀವಿ ಅಂದ್ರೆ ಹಮೇಶ ಬಿದ್ದಾಗೆ ಹೇಳ್ತೀವಿ ಅಂತ ತಿಳ್ಕೊಂಡು ಜೀವನ ಪರ್ಯಂತ ಬಿದ್ದಿರ್ತೀವಿ ಅಂತ ತಿಳ್ಕೊತಾರೆ. ಅದಕ್ಕೆ ಆ ಒಂದು ಕಾನ್ಸೆಪ್ಟು ಅಥವಾ ಜೀವನ ಲೈಫ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡು ಒಂದು ಸಲ ನಾನು ಬಿದ್ದೀನಿ ಭಯ ಪಡೋದಲ್ಲ, ಅಥವಾ ಯಾರೇ ನನಗೆ ಇದು ಮಾಡ್ತಾರೆ ಯಾಕೆ ನಾನು ಪ್ರಯತ್ನ ಮಾಡಬಾರ್ದು. ಇವತ್ತು ನನ್ನ ಸ್ಟೇಜ್ ಕರೇಜ್ ಇಲ್ಲ ಅಂದ್ರೆ ನಾಳೆ ನಾನು ಒಂದೇ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ, 4 ದಿವಸ ಮಾತಾಡ್ತೀನಿ, 8 ದಿವಸ ಮಾತಾಡ್ತೀನಿ, ಒಂದು ದಿವಸ 4 ಮಂದಿ ಹುಡುಗರು ಕುದಿಸ್ಕೊಂಡು ಮಾತಾಡಿ ನೋಡ್ತೀನಿ. ಟ್ರಯಲ್ ಮಾಡಿದ್ರೆ ಬೇಕಾದ ಅಂದರೆ ಜೀವನದಲ್ಲಿ ಇದು ಸಾಧ್ಯ ಇಲ್ಲ ಅನ್ನೋಂಥದ್ದಿಲ್ಲ ರೀ. ಇವತ್ತು ನಾವು ಸರಳ ಬದುಕು ಪ್ರತಿ ಶನಿವಾರಕ್ಕೊಮ್ಮೆ ನಾನು ಜನತೆಗೆ ತಗೊಳ್ಕೊಳ್ಳೋದಂದ್ರೆ ಬದುಕನ್ನು ಹಸನ್ ಮಾಡ್ಕೊಳ್ಳಿ. ಸುಮ್ಮನೆ ನಾವು ಲೈಫ್ ಐತಿ, ಸಾಕಷ್ಟು ಹಣ ಐತಿ, ಎಲ್ಲ ಬರೀ ಹಣನ ಮಾಡ್ಕೊಳ್ಳೋದು ಒಂದು ಲೈಫ್ ಅಂತ ಅನ್ಕೊಂಡಿದ್ದಾಗಿತ್ತಂದ್ರೆ ಜೀವನದಲ್ಲಿ ಎಂದೂ ಖುಷಿಯಾಗಿರುವಂಥ ಚಾನ್ಸ್ ಇಲ್ಲ ಏನು. ಅದಕ್ಕೆ ಇದು ಒಂದು ಕ್ಲಿಯರಿಟಿ ತಗೊಂಡು ಅವರು ಸೆಟ್ ಮಾಡ್ಕೊಂಡದಾತಂದ್ರೆ ಪ್ರತಿಯೊಂದು ಸಾಧಿಸಲಿಕ್ಕೆ ಸಾಧ್ಯ ಐತಿ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬಟ್ ಸಾಧಿಸ್ಬೇಕನ್ನುವಂಥ ಛಲ ಅವರಲ್ಲಿ ಇತ್ತು ಅಂದರೆ ಪ್ರತಿಯೊಂದು ಹಂತದಲ್ಲಿ ಅವ್ರು ಸಾಧಿಸೋಕೆ ಸಾಧ್ಯ ಐತಿ. ಅದಕ್ಕೆ ಆ ಭಯವನ್ನು ಮೊದಲೇ ಅವ್ರು ಮೆಂಟಲಿ ಪಿಕ್ಚರ್ ಮಾಡೋದು ಅದನ್ನು ನಿರೂಪಿತ ಆತಂದ್ರೆ ಏನೂ ಆಗುವಂಥ ವಿಷಯ. ಖಂಡಿತ ಗುರುಜಿ. ಕಲಬುರಗಿಯಿಂದ ರೇವಣ್ಣ ಸಿದ್ದಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೇವಣ್ಣ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಸಿಸ್ಟರ್ ಅವ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 3/9/1985. 1985. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ಸರ್, ನಮ್ಮ ಸಿಸ್ಟರ್ ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಅವ್ರ ತುಂಬಾ ಮ್ಯಾರೇಜ್ ತುಂಬಾ ಡಿಲೇ ಆಗ್ತಾ ಇದೆ. ಇಲ್ಲಿ ಏನು ಬರುತ್ತಂತಂದ್ರೆ, ಹಲೋ, ಹೇಳಿ. ಉತ್ತರ ದಿಕ್ಕು ಅವ್ರ ಮ್ಯಾರೇಜ್ ದಿಕ್ಕ್ರಿ. ಓಕೆ. ಯಾರೇ ನೋಡ್ಲಿಕ್ಕೆ ಬಂದಾಗ ಉತ್ತರಕ್ಕೆ ಮುಖ ಮಾಡಿ ಕುಂದ್ರ ಅಂತ ಹೇಳಬೇಕು. ಅದ್ರ ಜೊತೆ ಗ್ರೀನು, ರೆಡ್, ಆರೆಂಜು, ಪಿಂಕು ಇವು ಯಾವ ಕಲರ್ ಅವ್ರು ಉಟ್ಕೋಬೇಕು. ಗ್ರೀನು, ರೆಡ್, ಆರೆಂಜು, ಪಿಂಕು. ಮುಂದೆ ಅವರು ಮಲಿಕೊಳ್ಳೋದಂತಂದ್ರೆ ಉತ್ತರಕ್ಕೆ ತಲೆ ಇರೋದು ಬೇಡ, ದಕ್ಷಿಣಕ್ಕೆ ತಲೆ ಇದ್ರು ನಡೆಯುತ್ತೆ. ಆಮೇಲೆ ಅವರು ಮಲ್ಕೊಳ್ಳುವಂಥ ನೈಋತ್ಯ ಭಾಗದಲ್ಲಿ 2 ಮೇಣಬತ್ತಿಯನ್ನು ಸಂಜೆ ಟೈಮ್ನಲ್ಲಿ ಅವರಾಗಲೇ ಕೈಯಾರ ಉರಿಸ್ಬೇಕು. 2 ಮೇಣಬತ್ತಿಯನ್ನು ಹಚ್ಚಬೇಕು, ಅದು ಪೂರಾ ಉರಿಯವರೆಗೆ ಬಿಡಬೇಕು. ಏನ್ರಿ, ಇದನ್ನು ಕೆಲವು ದಿನ ಮಾಡಂತ ಹೇಳ್ರಿ. 2 ಅಥವಾ 3ನೇ ಸಲ ಬರೋಳಗನು ಅದು ಫಿಕ್ಸ್ ಆಗೋದ್ರಲ್ಲಿ 2 ಮಾತಾಗೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದ ರೇವಣ್ಣ ಅವರೇ. ಸವಿತಾ ಅಂತ ಆಂಕೋಲದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವ್ರಿಗೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 13/8/1968. 1968. ಗುರುಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ. ನಮಸ್ಕಾರ ರೀ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ನಿಮ್ಮ ಮನೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ನಮ್ಮ ಮನೆಯವರಿಗೂ ಆರಾಮ ಇರುದಿಲ್ಲ. ಮನೆಯನ್ನು ಯಾರು ನಡೆಸ್ತಾ ಇದ್ದಾರಿ? ಮನೆಯನ್ನು ನಡೆಸೋರು ಯಾರು? ನಾನೇ ಗುರುಜಿ. ನೀವ ಮನೆ ನಡೆಸ್ತಾ ಇದ್ದೀರಾ? ನೀವ ದುಡಿತಾ ಇದ್ದೀರಾ? ಹೌದು. ಹೌದಲ್ರಿ. ಇಲ್ಲಿ ಪೂರ್ವ ದಿಕ್ಕು ಒಳ್ಳೆ ದಿಕ್ಕು ರೀ ಸವಿತಾ ಅವ್ರು. ನಿಮಗೆ ಪೂರ್ವ ದಿಕ್ಕು ಒಳ್ಳೇದು, ಉತ್ತರ ಒಳ್ಳೇದು, ದಕ್ಷಿಣ ಒಳ್ಳೇದು. ಏನೇ ಕೆಲಸ ಮಾಡೋ ಪೂರ್ವಕ್ಕೆ ಮುಖ ಮಾಡಿ ಕೆಲಸ ಮಾಡಲಿ, ಮಲಿಕೊಳ್ಳೋ ಪೂರ್ವಕ್ಕೆ ತಲೆ ಇರಬೇಕು. ಇನ್ನೇನ ಮನೆಯಲ್ಲಿ ತೊಂದರೆ ಬರ್ತಾ ಇದೆ ಅಂದ್ರೆ ಆ ಒಳಗಡೆಯಿಂದ ಜಗಗಳು ಸರಿಯಾದ ಜಾಗದಲ್ಲಿ ಇದ್ದು ಅಂತ ತಿಳ್ಕೊಟ್ಟು. ಇವತ್ತು ಒಂದು ಹೆಲ್ತ್ದು ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸ್ಥಾನ ಇರುತ್ತೆ ನಿಮ್ಮ ಮನೆಯಲ್ಲಿ. ಅದು ಸರಿಯಾಗಿರ್ಲಿಲ್ಲ ಅಂದ್ರೆ ಇದು ಆರೋಗ್ಯಕ್ಕೆ ಇದು ತೊಂದರೆ ಮಾಡೋದು, ಮತ್ತೆ ಹಣ ಖರ್ಚು ಮಾಡ್ಕೋತಾನೆ ಹೋಗೋದು. ಹಣನೇ ಇರೋದಿಲ್ಲ ಸರ್, ಎಷ್ಟು ದುಡ್ಡು ತಂದ್ರು ಖಾಲಿ ಹೋಗ್ತದೆ. ಒಂದು ಕೆಲಸ ಮಾಡ್ತೀರಾ ಸವಿತಾ ಅವರೇ? ಏನು ಹಣ ಇಲ್ಲ ಅಂತ ಹೇಳಿದ್ರಲ್ಲ ನಮ್ಗೆ, ಈಗ ನೀವು ಇನ್ನೊಂದು 6 ತಿಂಗಳದಾಗ ನಿಮ್ಮ ಮನೆಯಲ್ಲಿ ಸಾಕಷ್ಟು ಹಣ ಬರೋಂಗೆ ಆಗತ್ತೆ. ಅದು ಮನೆಯದ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ. 100ಕ್ಕೆ 100 ನಾವು ಗ್ಯಾರಂಟಿ ಕೊಡ್ತೀವಿ. ನಮ್ಗೆ ಆರೋಗ್ಯದಲ್ಲಿ ಚಲೋ ಆಯ್ತು, ಹಣ ಸಹಿತ ಉಳಿತಾ ಇದೆ ಅಂತ ನೀವೇ ಹೇಳ್ತೀರಿ. ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸವಿತಾ ಅವರೇ. ಧಾರವಾಡದಿಂದ ಕಸ್ತೂರಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕಸ್ತೂರಿ ಅವರೇ. ನಮಸ್ಕಾರ ರೀ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ರೀ. ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 26/9/95 ರೀ. 1995. ಹ್ಞೂ ರೀ. ಗುರುಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮಸ್ಕಾರ ರೀ. ನಮಸ್ಕಾರ ರೀ. ನಮ್ಮ ಮಗ ಎಲ್ಲಿ ಕೆಲಸನ ಹತ್ತಲ್ರಿ. ಎಲ್ಲಿ ಹೋದ್ರೂ 2 ದಿನ 1 ದಿನ ಹೋಗ್ತಾನ್ರಿ, ಬಿಟ್ಬಿಡ್ತಾನ್ರಿ. ಏನು ಕಲ್ತಾನ್ರಿ? ಮ್ಯಾಟ್ರಿಕ್ ಪಾಸ್ ಆಗ್ಯಾನ್ರಿ. ಮತ್ತೆ ಮ್ಯಾಟ್ರಿಕ್ ಪಾಸ್ ಆಗಿ ಮತ್ತೆ ಮುಂದೆ ಎಲ್ಲಿ ಕೆಲಸನ ಸಿಗೋಲ್ದೆ ಮತ್ತು ಅವ್ನು ಹೋಗವಲ್ರಿ? ಹೋಗವಲ್ಲ ರೀ. ನಮಗೂ ಹೇಳಿದ ಮಾತು ಕೇಳದಲ್ರಿ. ಮನ್ಯಾಗನೂ ಇರೋದಲ್ರಿ, ಊರು ಅಡ್ಡಾಡ್ಕೊಂತ ಹೋಗ್ಬಿಡ್ತಾನ್ರಿ. ಅಲ್ಲ, ಏನು ಅವ್ನು ಮುಂದೆ ಏನಾರ ಮಾಡ್ಬೇಕು ಅನ್ನೋದು ಐತೋ, ಏನಾತ ಇಲ್ಲೋ? ಅವ್ನು ಬರೀ ಊರು ಅಡ್ಡಾಡೋದು ಅಂತ ಐತೋ?
ಅಂತಾನ್ರಿ ಇದಕ್ಕೆ ಆರ್ಮಿ ಸಿಲೆಕ್ಷನ್ ಕದು ಹೋಗಿದ್ದಾರಿ ಏನು ಕೆಲಸ ಆಗ್ಲಿಲ್ರಿ ರನ್ನಿಂಗ್ ಹೋತಂತೆ ಹೊಳ್ ಬಂದಾರಿ 2-3 ಸಲ ಹೋಗಿ ಬಂದಾನ್ರಿ. ಹ್ಞೂ ರೀ. ಮತ್ತು ಏನು ಮಾಡ್ಬೇಕಂತಾನನ್ರಿ ಇಲ್ರಿ? ಅಂತಾನ್ರಿ ಇದು ಏನ್ರ ಜಾಬ್ ಮಾಡ್ಬೇಕಂತೆ ಅಂತಾನ್ರಿ. ಹ್ಞೂ ರೀ. ಎಲ್ಲಿ ಧಾರವಾಡದಾಗ ಇರೋದು ರೀ? ನಮ್ದು ಧಾರವಾಡ ಡಿಸ್ಟ್ರಿಕ್ಟ್ ಗುಳೇದಕೊಪ್ಪ ರೀ. ಹ್ಞೂ ರೀ. ನಮ್ಮ ಸಂಸ್ಥೆಗೆ ಕಳಿಸ್ಕೊಡ್ರಿ, ನೌಕರಿ ಕೊಡೋಣಂತ ಅವರಿಗೆ. ಹ್ಞೂ ರೀ ಸರ್. ಹಾಂ, ಕಳಿಸ್ಕೊಡ್ರಿ. ಅದರಿ ಏನಾರ ಆಕೇತೇನ್ರಿ ಮತ್ತೆ? ಆಯ್ತು, ಕಳಿಸ್ಕೊಡ್ರಿ, ಮತ್ತೆ ನೋಡೋಣಂತ. ಅವು ಮಾಡೋದು ರೆಡಿ ಅದಾನಂತಂದ್ರೆ ಕೊಡೋಣಂತ ಅವಂಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಕಸ್ತೂರಿ ಅವರೇ. ಗುರೂಜಿ, ಭಯ ಅನ್ನೋದು ನಮ್ಮ ವಾಸಿಸುವ ಮನೆ ಅಥವಾ ಕಾರ್ಯಸ್ಥಳದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ಮೊದಲು ಮುಖ್ಯ ಕಾರಣ ಅದೇ ಇರುತ್ತೆ ರೀ. ಹಾಂ. ಏನಿರುತ್ತಂದ್ರೆ ಒಂದು ಹೊರಗಿನ ಒಂದು ಘಟನೆ ಆದಾಗ ಅದು ಮನುಷ್ಯನ ಮೇಲೆ ಅದಾಗತ್ತೆ. ಸರ್ಟನ್ ಥಿಂಗ್ಸ್ ಐತಲ್ರಿ, ಒಂದಿಷ್ಟು ಮೇನ್ ರೀಸನ್ ಏನಾಗುತ್ತೆ ಅಂದ್ರೆ ಮನೆಯ ಒಂದು ವಾತಾವರಣ ಐತಲ್ಲ, ಅದು ಬಹಳ ಪ್ರಾಮುಖ್ಯ ಸ್ಥಾನವನ್ನು ತೆಗೆದುಕೊಳ್ತೈತಿ. ವಾತಾವರಣ ಮನೆಯದಾಗಿರ್ಬೋದು, ಉದ್ಯೋಗ ಸ್ಥಳದಾಗಿರ್ಬೋದು, ಅಲ್ಲಿ ಋಣಾತ್ಮಕವಾಗಿ ಅಂಶಗಳು ಜಾಸ್ತಿ ಆಕೋತ ತಿಳ್ಕೊಳ್ರಿ. ಒಂದಿಲ್ಲ ಒಂದದು ಋಣಾತ್ಮಕವಾಗಿ ಸಪ್ತ ಚಕ್ರ ಚೈತನ್ಯಗಳ್ಕೋತ ಹೋದಂದ್ರೆ ಅದು ಒಂದು ಭಯದ ವಾತಾವರಣದಲ್ಲಿ ಇರ್ತಾನೆ. ಒಂದು ಬಿಸ್ನೆಸ್ಸಲ್ಲಿ ಕೈ ಹಾಕಿ ನಾನು ಲಾಸ್ ಆಕತ್ತೆ ಹೆಂಗೆ, ಮುಂದೆ ಹಿಂಗಾದ್ರೆ ಹೆಂಗೆ ವಿಚಾರಗಳು ಬರ್ಕೋತಕ್ಕ, ನೆಗೆಟಿವ್ ವಿಚಾರಗಳು ಬರ್ಕೋತಕ್ಕ. ಅದು ನೆಗೆಟಿವ್ ಅಂಶ ತಿಕ್ ಮಾಡ್ತಾನಂದ್ರೆ ಅದು ಮಲ್ಟಿಪಲ್ ಥೌಸಂಡ್ಸ್ ಮಲ್ಟಿಪಲ್ ಹಾಕೋತ ಹೋಗ್ಬಿಡುತ್ತೆ. ಏನ್ರಿ ಅದಕ್ಕೆ ಕಾರಣ ಮತ್ತೆ ಯಾರು ಅಲ್ಲ, ಮನೆಯಲ್ಲಿರುವಂಥ ಋಣಾತ್ಮಕ ಅಂಶಗಳು ಅದಕ್ಕೆ ಕಾರಣ ಕೊಡುತ್ತೆ. ಏನ್ರಿ ಅದಕ್ಕೆ ಮನಿ ಅನ್ನೋದು ಬಹಳ ಪ್ರಾಮುಖ್ಯವಾದಂಥದ್ದು. ಮನುಷ್ಯ ಶಾಂತ ರೀತಿಯಿಂದ ಇರಬೇಕು, ನನ್ನಷ್ಟು ಶಾಂತತೆ ಯಾರೂ ಇಲ್ಲ ಅಂತನ್ನುವಂಥ ಒಂದು ಭಾವನೆ ಬರಬೇಕಂದ್ರೆ ಹೇಗೆ ಒಂದು ದೇವಸ್ಥಾನ ನಾವು ಕೂತ್ಕೊಂಡಾಗ ಶಾಂತತೆಯನ್ನು ಕಾಣ್ತೀವೋ ಅದು ಮನೆಯಲ್ಲಿ ಬರಬೇಕು. ಇದು ಭಯದ ಒಂದು ಸಿಂಪ್ಲೆಸ್ಟ್ ವೇ. ಈಗ ನಾವು ಸುರೇಶ್ ಅವ್ರ ಬಗ್ಗೆ ನೋಡಿದ್ರಿ, ಆ ಮನುಷ್ಯಗೆ ಅಷ್ಟು ಭಯ ಇದ್ದದ್ದು ಯಾಕೆ ಇದಾತಂತಂದ್ರೆ ಆ ಮನೆಯ ವಾತಾವರಣ ನೆಗೆಟಿವ್ ಆಗಿತ್ತಲ್ಲಿ, ಋಣಾತ್ಮಕವಾಗಿತ್ತು. ಅದನ್ನು ನಾವು ಕ್ಲಿಯರಿಟಿ ಕೊಟ್ಟಿವಿ. ಋಣಾತ್ಮಕವಾಗಿದ್ದಂಥದ್ದನ್ನು ಧನಾತ್ಮಕವಾಗಿ ನಾವು ತಂದಾಗ ಆ ಮನುಷ್ಯನ ಥಿಂಕಿಂಗ್ ಸಹಿತ ಧನಾತ್ಮಕವಾಗಿ ಹೋತಂದ್ರೆ ಈ ಭಯ ಏನೂ ಅನ್ಸಂಗಿಲ್ಲ. ಲಾಸ್ ಆದರೂ ಅದೇನು ದೊಡ್ಡ ವಿಷಯ ಅಂತಾನ, ಇಲ್ಲ ಸಾಲ ಇತ್ತಂದ್ರೆ ಅದೇನು ದೊಡ್ಡ ಸಾಲ ಅಂತ ಅನ್ನುವಂಥದ್ದು ಬಂದು ಬರುತ್ತೆ. ಅದೇ ಭಯದಲ್ಲಿದ್ದಾವ ನಮ್ಮ ಸರಳ ವಾಸ್ತು ಆದಮೇಲೆ ಆ ಒಂದು ಕಾನ್ಫಿಡೆಂಟ್ ಎಲ್ಲಿ ಬರುತ್ತೆ ಅಂದ್ರೆ ಅವನಲ್ಲಿರುವಂಥ ಸಪ್ತ ಚಕ್ರಗಳು ಧನಾತ್ಮಕವಾಗಿ ಚೈತನ್ಯಗೊಳ್ಳಲಿಕ್ಕೆ ಶುರುವಾತಂದ್ರೆ ಅಗಾಧ ಬದಲಾವಣೆ ಕಾಣಲಿಕ್ಕೆ ಸರ್. ಖಂಡಿತ ಗುರುಜಿ. ಶಿರಾದಿಂದ ರುದ್ರಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರುದ್ರಮ್ಮ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರು ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 24 24 12 12 1986. ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮಸ್ಕಾರ ಗುರುಜಿ. ನಮಸ್ಕಾರ ರೀ. ನನ್ನ ಮಗನ ಬಗ್ಗೆ ಕೇಳಬೇಕು. ಅವ್ನಿಗೆ ಎಲ್ಲೂ ಕೆಲಸಗಳು ಸೆಟ್ ಆಗ್ತಿಲ್ಲ, ಯಾಕೆ ಹೋಗಿದ ಕೆಲಸನೂ ಆಗ್ತಾ ಇಲ್ಲ. ಹ್ಞೂ ರೀ. ಇಲ್ಲಿ ಏನು ಬರುತ್ತಂತಂದ್ರೆ ಅವನಿಗೆ ಉತ್ತರ ದಿಕ್ಕು ಒಳ್ಳೆ ದಿಕ್ಕಲ್ರಿ. ಉತ್ತರ ಒಳ್ಳೇದಲ್ವಾ? ಒಳ್ಳೇದಲ್ರಿ. ಪಶ್ಚಿಮ ದಿಕ್ಕು ಒಳ್ಳೆ ದಿಕ್ಕು. ಅವನಿಗೆ ಉತ್ತರನೂ ಒಳ್ಳೇದಲ್ಲ, ಪೂರ್ವನೂ ಒಳ್ಳೇದಲ್ಲ, ದಕ್ಷಿಣ ಒಳ್ಳೇದಲ್ಲ. ಅವ ಮನೆಯಾಗ ಮಲ್ಕೋಬೇಕಾದಾಗ ಪಶ್ಚಿಮಕ್ಕೆ ತಲೆ ಇಟ್ಕೊಂಡು ಮಲ್ಕೋಬೇಕು. ಏನೇ ಕೆಲಸ ಮಾಡುವಾಗ ಪಶ್ಚಿಮಕ್ಕೆ ಮುಖ ಮಾಡಿ ಕೆಲಸ ಮಾಡಬೇಕು. ಗುರುಜಿ, ಇನ್ನೊಂದು ಮಾತು. ಹ್ಞೂ ರೀ. ನನ್ನ ಮಗಳು ದೊಡ್ಡ ಮಗಳು. ಹ್ಞೂ ರೀ, ಹೇಳ್ರಿ. ನನ್ನ ಮಗಳು ದೊಡ್ಡ ಮಗಳದು 30/11. ಹ್ಞೂ ರೀ. 1982. 82 ರೀ. 82. ಎದ್ರ ಬಗ್ಗೆ ಕೇಳ್ಬೇಕ್ರಿ? ಗುರುಜಿ ಅವಳು ಈಗ ಒಂದು 8 ವರ್ಷ ಆಗಿದೆ ಗುರುಜಿ, ನನ್ನ ಕೈಲಿ ಮಾತಾಡ್ತಾ ಇಲ್ಲ, ಮನೆಗೆ ಬರಲ್ಲ. ಹ್ಞೂ ರೀ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಫೋನ್ ಮಾಡಿದೆ ಗುರುಜಿ. ನೋಡ್ರಿ ರುದ್ರಮ್ಮವ್ರೆ, ಅದು ಮನೆಗೆ ಬರಬೇಕು, ಇದು ಆಗ್ಬೇಕಂದ್ರೆ ಒಂದು ರಿಲೇಷನ್ಗೆ ಸಂಬಂಧಪಟ್ಟಂಥ ಜಾಗ ನಿಮ್ಮ ಮನೇಲಿ ಇರುತ್ತೆ. ಆ ಜಾಗ ಸರಿಯಾಗಿರ್ಲಿಲ್ಲ ಅಂದ್ರೆ ಇದು ರಿಲೇಷನ್ ಕೆಡಿಸ್ಬಿಡುತ್ತೆ, ಮನೆಯನ್ನವ್ರದ್ದು ಒಳಗನೆ ಕೆಡಿಸ್ಬಿಡುತ್ತೆ. ಪಾಪ ಅವಳದು ತಪ್ಪಿರಂಗಿಲ್ಲ, ಅಥವಾ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರೋದಿಲ್ಲ. ಆ ಕೆಟ್ಟ ಅಭಿಪ್ರಾಯ ಮಾಡಿಸೋದಂದ್ರೆ ಆ ಮನೆ ಮಾಡಿಸುತ್ತೆ. ನಾವು ಬಾಡಿಗೆ ಮನೇಲಿ ಇದೀವಿ ಗುರುಜಿ. ಅವಳು ಹಂಗ್ ಬರ್ದಂಗಾದ್ಮೇಲೆ 3 ಮನೆ ಚೇಂಜ್ ಮಾಡಿದೀವಿ. ನೋಡ್ರಿ, ಈಗ ಮನೆಯನ್ನು ನಡೆಸ್ತಾ ಇದ್ದವ್ರು ಯಾರ್ರಿ? ನಾನೇ ಗುರುಜಿ. ನಿಮ್ದು ಡೇಟ್ ಆಫ್ ಬರ್ತ್ ಇದೆಯೇನ್ರಿ? ಇದೆ ಸರ್ ಗುರುಜಿ. ಹೇಳ್ರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ರಿ. 17/6. ಹ್ಞೂ ರೀ. 1967. 67. ಹಾಂ, ಇಲ್ಲಿ ಏನು ಬರುತ್ತಂತಂದ್ರೆ ನಿಮಗೆ ಪೂರ್ವ ದಿಕ್ಕು ಒಳ್ಳೆ ದಿಕ್ಕ್ರಿ. ಪೂರ್ವ. ಹೌದಾ? ಪೂರ್ವ ಅತಿ ಶ್ರೇಷ್ಠವಾದದ್ದು. ಪೂರ್ವ ದಿಕ್ಕಿನ ಮನೆ ಇರಬೇಕು ಒಂದೇದ್ದು. ಅಥವಾ ಉತ್ತರಕ್ಕೆ ದಕ್ಷಿಣ ನಡೀತೈತಿ, ಬಟ್ ಪೂರ್ವ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುವಂಥ ಮನೆ ಆಗುತ್ತೆ. ಅದ ಪಶ್ಚಿಮ ಒಳ್ಳೇದಲ್ಲ ನಿಮಗೆ. ಗುರುಜಿ ಇವಾಗ ನಾವಿರೋ ಮನೆ ಉತ್ತರಕ್ಕೆ ಐತಂದ್ರೆ ಒಳ್ಳೇದ್ರಿ. ಅಲ್ಲಿ ಏನಾಗುತ್ತೆ, ರಿಲೇಷನ್ಶಿಪ್ ಜಾಗ ಸರಿ ಇರಲಿಲ್ಲ ಅಂತ ತಿಳ್ಕೊಳ್ರಿ, ಅದು ಇದಕ್ಕೆ ಇಂಪ್ಯಾಕ್ಟ್ ಆಗತ್ತೆ. ಬಟ್ ನಮ್ಮ ಇದ್ರೊಳಗೆ ಅವ್ರು ಏನಾರ ಸಣ್ಣ ಪುಟ್ಟ ಚೇಂಜಸನ್ನು ಮಾಡ್ಕೊಡ್ಲಿಕ್ಕೆ ರೆಡಿ ಇದ್ರಂದ್ರೆ ಯಾರು ಓನರು, ನಾವು ನಿಮ್ಗೆ ಸರಳ ವಾಸ್ತುವಿನ ಮೂಲಕ ಐತಲ್ಲ ನಿಮ್ಮ ಮಗಳನ್ನ ನಿಮ್ಮ ಹತ್ರ ತಾವಾಗಲೇ ಬರೋಷ್ಟು ಮಟ್ಟಿಗೆ ಮಾಡಿಕೊಡ್ಲಿಕ್ಕೆ ಸಾಧ್ಯ ಐತಿ.
ಸಾಕು ಗುರುಜಿ, ಅಷ್ಟ್ ಮಾಡ್ಕೊಟ್ಬಿಟ್ರೆ ನಾನು ನಿಜವಾಗ್ಲೂ ನಾನು ತಿರುಗುಣಿ ಆಗಿರ್ತೀನಿ. ಇಲ್ರಿ ಅದನ್ನ ಐತಲ್ಲ, ಇದು ಮನಿದ ಬಗ್ಗೆ ನೀವು ಸ್ವಲ್ಪ ಲಕ್ಷ ವಹಿಸೋದು ಆತಂದ್ರೆ ನಾನು ಕಳಿಸ್ಕೊಟ್ಟು ವಾಸ್ತು ತಜ್ಞನ ಕಳಿಸ್ಕೊಟ್ಟು. ಬಾಡಿಗೆ ಮನೆಯಲ್ಲಿ ಮಾಡ್ಸಿದ್ರೆ ಏನು ತೊಂದ್ರೆ ಇಲ್ವಾ? ತೊಂದರೆ ಇಲ್ರಿ, ಏನೂ ತೊಂದರೆ ಇಲ್ಲ. ನೀವು ರಿಸಲ್ಟ್ ಪಡಿತೀರಿ, ಮಾಲೀಕರಲ್ಲ. ಹಾ ಬಾಡಿಗೆ ಮನೆಯಲ್ಲೇ ಒಳ್ಳೆ ರಿಸಲ್ಟ್ ಪಡೆದು ಸ್ವಂತ ಮನೆ ಕಟ್ಟಿಸ್ಕೊಂಡು ಹೋದವ್ರು ಅದಾರೆ. ಹಾ ಅದಕ್ಕೆ ಈಗೇನು ದೊಡ್ಡ ಕೇಸ್ ಅಲ್ಲ ನಮಗೆ. ಹ್ಮ್. ಏನ್ರಿ ನಿಮ್ಮ ಮಗಳನ್ನ ನಿಮ್ಮ ಹತ್ರ ಬರ್ತಾರೆ, ಆ ಗ್ಯಾರಂಟಿ ನಂದಿರುತ್ತೆ. ಮತ್ತೆ ಇದಕ್ಕೆ ಏನು ಬೇಕು ಹೇಳ್ರಿ? ಇಲ್ಲ ಗುರುಜಿ, ನನ್ನ 2ನೇ ಮಗಳದ್ದು ಹೇಳ್ತೀನಿ. ಹ್ಞೂ ರೀ. 31. ಅಲ್ಲ ಏನಾಗೈತ್ರಿ ಅವ್ರದ್ದು ಏನೈತ್ರಿ? ಅವರು ಏನಿಲ್ಲ, ಒಂದ್ ಸ್ವಲ್ಪ ಸಿಟ್ಟು ಜಾಸ್ತಿ, ತಾಯಿ ಅಂತ ನೋಡಲ್ಲ. ಇಲ್ಲ ಈಗ ಇಲ್ಲ ರುದ್ರಮ್ಮವ್ರು ಏನು ಗೊತ್ತಾ, ಹ್ಮ್. ಮಣಿಯಿಂದನ ಇದು ಮತ್ತು ಒಟ್ಟೂರು ಅನ್ಯೋನ್ಯವಾಗಿರ್ತೀರಿ, ಅದು ಆ ಗ್ಯಾರಂಟಿ ನಂದಿರುತ್ತೆ. ನನ್ಗೆ ಅನನ್ಯವಾಗಿರೋದೇ ನನಗೆ ಬೇಕಾಗಿಲ್ಲ. ಇಲ್ಲ ಅದು ನಮ್ಮಿಂದ ಸಾಧ್ಯ ಐತ್ರಿ. ನೀವ ಒಂದು ದಿವಸ ಟಿ ವಿ ಮಾಧ್ಯಮದೊಳಗೆ ಬಂದು ಐತಲ್ಲ, ಇಂಥ ಒಂದು ನಾನು ಗುರೂಜಿಯನ್ನು ಪಡೆದೆ ಅಂತ ತಿಳ್ಕೊಂಡು ನೀವಾಗಲೇ ಹೇಳಬೇಕು. ಆಯ್ತು ಗುರುಜಿ. ಹೌದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರೂಜಿ, ಕಾರ್ಯಕ್ರಮದ ಕೊನೆಯಲ್ಲಿ ವೀಕ್ಷಕರಿಗೆ ಸಂದೇಶವನ್ನು ತಿಳಿಸ್ಕೊಡಿ. ಇವತ್ತು ಸರಳ ಬದುಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬದುಕನ್ನು ಸರಳ ಮಾಡ್ಕೊಂಡದ್ದಾತಂದ್ರೆ ಸಾಕಷ್ಟು ಖುಷಿಯಿಂದ ಬಾಳಿ ಬದುಕಲಿಕ್ಕೆ ಸಾಧ್ಯ ಐತಿ. ಅದು ಯಾರ ಕೈಯಿಂದ ನಾವು ಕಲಿಬೇಕಾಗಿಲ್ಲ. ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊತ ಹೋದಿವಿ ಅಂದ್ರೆ ಜೀವನದಲ್ಲಿ ಅಗಾಧ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ಖಂಡಿತ ಗುರೂಜಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದೊಳ್ಳೆ ಮಾತು. ನಾವು ಈಗ ಹಕ್ಕಿಯಂತೆ ಗಾಳಿಯಲ್ಲಿ ಹಾರಲು ಕಲಿತಿದ್ದೇವೆ ಮತ್ತು ನೀರಿನಲ್ಲಿ ಮೀನಿನಂತೆ ಈಜಾಡಲು ಕೂಡ ಕಲಿತಿದ್ದೇವೆ. ಕೇವಲ ಕಲಿಯಲು ಉಳಿದಿರುವುದೇನೆಂದರೆ ಈ ಭೂಮಿಯ ಮೇಲೆ ಮಾನವರಂತೆ ಬದುಕುವುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448286755, 9448286756. ವೆಬ್ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ, www.saralavastu.com. ಗುರೂಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬದುಕಿನ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ಕೊಟ್ರಿ. ಧನ್ಯವಾದ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ಸರಳ ಜೀವನ, ಮನುಕುಲದ ಒಳಿತಿಗಾಗಿ. ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.